ಇನ್ನು ಸಾಲ ಮನ್ನಾಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಗೆ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಹೋರಾಟ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಈಗಲಾದರೂ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂತ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ವೈಯಕ್ತಿಕವಾಗಿ ರಾಜಕೀಯ ಲಾಭವಾಗಬಹುದು ಕೆಲವರಿಗೆ. ಕೇಂದ್ರ ಸರ್ಕಾರ 4 ವರ್ಷದಿಂದ ಸಾಲ ಮನ್ನಾ ಯಾಕೆ ಮಾಡಲಿಲ್ಲ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಹೋರಾಟ ಪ್ರತಿಭಟನೆ ಖಂಡಿತವಾಗಲೂ ಮಾಡಿ, ಇದರಿಂದ ಕೆಲವರಿಗೆ ರಾಜಕೀಯ ಲಾಭ ಆಗಬಹುದು, ಆದರೆ ಈಗಲಾದರೂ ಬಿಜೆಪಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೆಯಲ್ಲ ಅಂತೇಳಿ ಎಚ್ಡಿಕೆ ಅವರು ವ್ಯಂಗ್ಯವಾಡಿದ್ದಾರೆ. ಅದರ ಜೊತೆಗೆ ಇವತ್ತಿನ ಈ ಹೋರಾಟದಲ್ಲೂ ಕೂಡ ದೊಡ್ಡ ನಾಯಕರು ಯಾರೂ ಕಾಣ್ತಾ ಇಲ್ಲ ಬಿಜೆಪಿಯಿಂದ. ಪಾದಯಾತ್ರೆಯಿಂದ ಕೆಲವರಿಗೆ ವೈಯಕ್ತಿಕವಾಗಿ ರಾಜಕೀಯ ಲಾಭವಾಗಬಹುದು ಅಂತ ಹೇಳೋದಕ್ಕೆ ಬಹುಶಃ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇದೇ ಕಾರಣವಾಗಿದ್ದಿರಬಹುದು. ದೊಡ್ಡ ದೊಡ್ಡ ನಾಯಕರು, ಬಿಜೆಪಿ ನಾಯಕರು ಇದರಲ್ಲಿ ಕಾಣ್ತಾ ಇಲ್ಲ. ಕೇಂದ್ರ ಸರ್ಕಾರ ಕಳೆದ 4 ವರ್ಷದಿಂದ ಸಾಲ ಮನ್ನಾ ಯಾಕೆ ಮಾಡಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸಾಲ ಮನ್ನಾಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕಾರ್ಗಿಲ್ ವೀರ ಯೋಧರ ಬಗ್ಗೆ ಇಲ್ಲಿ ನಾವು ಇಲ್ಲಿ ಬಂದು ಅವರಿಗೆ ಒಂದು ಗೌರವ ಸಲ್ಲಿಸ್ಲಿಕ್ಕೆ ಬಂದ್ರೆ ಇದು ಯಾವುದೋ ರೈತರ ಮೆರವಣಿಗೆ ಪಾದಯಾತ್ರೆ ನನಗೇನಿಲ್ಲಪ್ಪ, ಸಂತೋಷ ಮಾಡಲಿ ಪಾಪ. ಅಟ್ಲೀಸ್ಟ್ ರೈತರ ಪರವಾಗಿ ಬಿಜೆಪಿ ಅವರಿಂದ ಯಾವುದೇ ರೀತಿ ಇಲ್ಲಿಯವರೆಗೆ ಪಾಸಿಟಿವ್ ಆಗಿ ಆ ರೈತರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅವರು. ನಾನಿವತ್ತು ದೇಶದ ಇತಿಹಾಸದಲ್ಲಿ ಒಂದು ರಾಜ್ಯ ಸರ್ಕಾರ ಸುಮಾರು 48,000 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಹೊರಟಿದ್ದೀನಿ. ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತೇನಿದ್ದಾರೆ. ಅದು ಬೆಂಬಲ ಕೊಟ್ಟು ಪಾದಯಾತ್ರೆ ಮಾಡ್ತಾ ಇದ್ದಾರೋ, ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೋ ಜನ ತೀರ್ಮಾನ ಮಾಡ್ತಾರೆ.